ಹೆಲೋ ಸ್ಟೂಡೆಂಟ್ಸ್, ನಮ್ಮ ಟ್ರಿನಿಟಿ ITIನ ಆನ್ಲೈನ್ ಥಿಯರಿ ಕ್ಲಾಸಿಗೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಸೆಕೆಂಡ್ ಇಯರ್ನಲ್ಲಿ ಫಸ್ಟ್ ಬರುವಂಥ ಚಾಪ್ಟರ್ ಆಪ್ಟಿಕಲ್ ಫೈಬರ್ ಕೇಬಲ್ ಆ್ಯಂಡ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್. ಟೋಟಲ್ ಆಗಿ ಇದನ್ನು ಆಪ್ಟಿಕಲ್ ಫೈಬರ್ ಅಂತ ಚಾಪ್ಟರ್ಗೆ ನೇಮ್ ಕೊಟ್ಟಿದ್ದಾರೆ. ಸೊ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಇದರ ಬಗ್ಗೆ ನಾವು ಫಸ್ಟಿಗೆ ಸ್ಟಡಿ ಮಾಡಬೇಕಾಗ್ತದೆ. ನಿಮ್ಗೆ ಗೊತ್ತಿದೆ, ಇಷ್ಟರವರೆಗೆ ನಾವು ಎಲೆಕ್ಟ್ರಿಸಿಟಿ AC ಆಗಲಿ DC ಆಗಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಸಾಗಿಸಲಿಕ್ಕೆ, ಅದೇ ರೀತಿಯಲ್ಲಿ ಯಾವುದೇ ರೀತಿಯ TV ಸಿಗ್ನಲ್, ಇಂಟರ್ನೆಟ್ ಸಿಗ್ನಲ್, ಫೋನ್ ಸಿಗ್ನಲ್ ಇವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಕಾಪರ್ ಕೇಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೆವು. ಆದರೆ ಅದರಿಂದ ಏನಾಗ್ತದೆ ಹೇಳಿದ್ರೆ, ಕಾಪರ್ ಕೇಬಲ್ಗೆ ರೆಸಿಸ್ಟೆನ್ಸ್ ಇರ್ತದೆ. ಆ ರೆಸಿಸ್ಟೆನ್ಸ್ ನಿಂದ ಲಾಂಗ್ ಡಿಸ್ಟೆನ್ಸ್ ನಾವು ಎಲೆಕ್ಟ್ರಿಕ್ ಪವರ್ ಅಥವಾ ಸಿಗ್ನಲ್ಗಳನ್ನು ಟ್ರಾನ್ಸ್ಮಿಟ್ ಮಾಡಿದಾಗ ರೆಸಿಸ್ಟೆನ್ಸ್ ನಿಂದಾಗಿ ಸಿಗ್ನಲ್ ಅಥವಾ ಎಲೆಕ್ಟ್ರಿಸಿಟಿ ವೋಲ್ಟೇಜ್ ಡ್ರಾಪ್ ಆಗ್ತದೆ. ಆದರೆ ಎಲೆಕ್ಟ್ರಿಸಿಟಿ ಪವರ್ನಲ್ಲಿ ಇದು ಹೆಚ್ಚಾಗಿ ಡ್ರಾಪ್ ಆಗುವಂತ ಪ್ರಾಬ್ಲಮ್ ಕಂಡು ಬರುವುದಿಲ್ಲ. ಡ್ರಾಪ್ ಆದರೂ ಕೂಡ, ಫಾರ್ ಎಕ್ಸಾಂಪಲ್ AC ಸಪ್ಲೈ ವೋಲ್ಟೇಜ್ 230 ವೋಲ್ಟ್ ಇರ್ತದೆ, ಹೈ ವೋಲ್ಟೇಜ್. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡುವಾಗ 10 ಅಥವಾ 20 ವೋಲ್ಟ್ ಡ್ರಾಪ್ ಆದರೂ ಕೂಡ ನಮಗೆ ಅಷ್ಟು ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಅದರಿಂದಾಗಿ ಎಲೆಕ್ಟ್ರಿಸಿಟಿ ಪವರ್ AC ಅಥವಾ DC ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಈಗಲೂ ಕೂಡ ಕಾಪರ್ ಕೇಬಲ್ ಅನ್ನೇ ಯೂಸ್ ಮಾಡಬಹುದು. ಯಾಕೆಂದ್ರೆ ಹೆಚ್ಚಿನ ವೋಲ್ಟೇಜ್ ಡ್ರಾಪ್ ಅದರಲ್ಲಿ ಆಗುದಿಲ್ಲ. ಆದರೆ ಸಿಗ್ನಲಿಗೆ ಬಂದಾಗ, ಎಕ್ಸಾಂಪಲ್ TV ಸಿಗ್ನಲ್, ಇಂಟರ್ನೆಟ್ ಸಿಗ್ನಲ್, ಟೆಲಿಫೋನ್ ಸಿಗ್ನಲ್, ಇವೆಲ್ಲವೂ ತುಂಬಾ ಲೋ ವೋಲ್ಟೇಜ್ ಇರ್ತದೆ, 1 ವೋಲ್ಟ್ಗಿಂತಲೂ ಕಡಿಮೆ ಇರ್ತದೆ. ಇದನ್ನು ಹತ್ತಿರದ ಪ್ಲೇಸ್ಗಳಿಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಅಂದ್ರೆ ಒಂದು ರೂಮ್ನ ಒಳಗೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಕಾಪರ್ ಕೇಬಲ್ ಅನ್ನ ಯೂಸ್ ಮಾಡಬಹುದು. ನಿಮ್ಗೆ ಗೊತ್ತಿದೆ, ಒಂದು ಕಂಪ್ಯೂಟರ್ ರೂಮ್ ನಲ್ಲಿ 10 ಕಂಪ್ಯೂಟರ್ ಇದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು LAN ಕೇಬಲ್, ಅದು ಕಾಪರ್ ಕೇಬಲ್ ಅನ್ನ ಯೂಸ್ ಮಾಡುವಂಥದ್ದು. ಆದ್ರೆ ತುಂಬಾ ದೂರಕ್ಕೆ ನಾವು ಸಿಗ್ನಲ್ಗಳನ್ನು, ಇಂಟರ್ನೆಟ್, LAN ಸಿಗ್ನಲ್ ಇವುಗಳನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಹೋದಾಗ ಆ ಸಿಗ್ನಲ್ಗಳ ವೋಲ್ಟೇಜ್ 1 ವೋಲ್ಟ್ಗಿಂತಲೂ ಕಡಿಮೆ ಇರುವುದರಿಂದ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಪ್ಲೀಟ್ ಡ್ರಾಪ್ ಆಗಿ ಎಂಡ್ ಪಾಯಿಂಟ್ ಅಲ್ಲಿ ನಮಗೆ ಯಾವುದೇ ಸಿಗ್ನಲ್ ವೋಲ್ಟೇಜ್ ಸಿಗುವುದಿಲ್ಲ. ಅದಕ್ಕೋಸ್ಕರ ಕಾಪರ್ ಕೇಬಲ್ ನ ಬದಲು ಈಗ ಹೊಸ ರೀತಿಯ ಸ್ಪೆಷಲ್ ಕೇಬಲ್, ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ಆಪ್ಟಿಕಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಆಪ್ಟಿಕಲ್ ಅಂತ ಹೇಳಿದ್ರೆ ಲೈಟ್, ಆಪ್ಟಿಕ್ ಅಥವಾ ಆಪ್ಟಿಕಲ್ ಅಂತ ಹೇಳಿದ್ರೆ ಲೈಟ್. ಲೈಟ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಫೋಟೋ ಅಂತ ಹೇಳ್ತಾರೆ. ಒಟ್ಟಾಗಿ ಫೋಟೋ ಅಥವಾ ಆಪ್ಟಿಕಲ್ ಅಂತ ಹೇಳಿದ್ರೆ ಲೈಟ್. ಸೊ ಫೈಬರ್ ಅಂತ ಹೇಳಿದ್ರೆ ದಾರ ಅಥವಾ ಎಳೆಗಳು ಅಂತ ಹೇಳ್ಬಹುದು. ಸೊ ಇದಕ್ಕೆ ಯಾಕೆ ಫೈಬರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆಪ್ಟಿಕಲ್ ಫೈಬರ್ ನಮ್ಮ ಸಿಂಗಲ್ ಹೇರ್ ಅಂದ್ರೆ ತಲೆ ಕೂದಲು, ಸಿಂಗಲ್ ತಲೆ ಕೂದಲನ್ನಷ್ಟು ಥಿನ್ ಇರ್ತದೆ. ಆದ್ರಿಂದ ಇದನ್ನು ಫೈಬರ್ ಅಥವಾ ಎಳೆಗಳು ಅಥವಾ ದಾರದ ರೀತಿಯಲ್ಲಿ ಇರುವುದರಿಂದ ಅದನ್ನು ಫೈಬರ್ ಅಂತ ಹೇಳಿದ್ರು. ಟೋಟಲ್ ಆಗಿ ಈ ಫೈಬರ್ ನಲ್ಲಿ ಲೈಟ್ ಅನ್ನು ಪಾಸ್ ಮಾಡೋದ್ರಿಂದ ಈ ಕೇಬಲ್ ಅನ್ನು ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಕರಿತೇವೆ.
ಅರ್ಥ ಮಾಡ್ಕೊಳ್ಳಿ. ಈ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುದಲ್ಲ. ಈಗ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ನಾವು ಟೆಲಿಫೋನ್, ಇಂಟರ್ನೆಟ್ ಇಂಥ ಸಿಗ್ನಲ್ಗಳನ್ನು ಕಳಿಸುವಾಗ, ಟಿವಿ ಸಿಗ್ನಲ್ಸ್ ಅಥವಾ ಕೇಬಲ್ ಟಿವಿ ಸಿಗ್ನಲ್ಸ್ ಕಳಿಸುವಾಗ ಕಾಪರ್ ಕೇಬಲ್ ನಲ್ಲಿ ಆದ್ರೆ ಏನಾಗ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತದೆ. ಆದ್ರೆ ಅದೇ ಸಿಗ್ನಲ್ ಗಳನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಟ್ರಾನ್ಸ್ಮಿಟ್ ಮಾಡುವಾಗ ಈ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುದಿಲ್ಲ, ಅದರ ಬದಲು ಲೈಟ್ ಪಾಸ್ ಆಗ್ತದೆ. ಇದಕ್ಕಾಗಿ ನಾವು ಏನು ಟಿವಿ ಸಿಗ್ನಲ್ಸ್ ಇದೆ, ಇಂಟರ್ನೆಟ್ ಸಿಗ್ನಲ್ಸ್ ಇದೆ, ಇವುಗಳೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿರುತ್ತೆ. ಅದನ್ನ ನಾವು ಟ್ರಾನ್ಸ್ಮಿಟ್ ಮಾಡುವ ಮೊದಲು ಇತರ ಡಿವೈಸ್ಗಳ ಸಹಾಯದಿಂದ ಲೈಟ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕು. ಏನು ಟಿವಿ ಸಿಗ್ನಲ್ ಇದೆ, ಇಂಟರ್ನೆಟ್ ಸಿಗ್ನಲ್ ಇದೆ, ಅವುಗಳನ್ನ ಎಲೆಕ್ಟ್ರಿಕ್ ಸಿಗ್ನಲ್ ಇಂದ ಆಪ್ಟಿಕಲ್ ಅಥವಾ ಲೈಟ್ ಸಿಗ್ನಲ್ ಗೆ ಕನ್ವರ್ಟ್ ಮಾಡಿದ ನಂತರ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ವೆರಿ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ನಿಯರ್ಲಿ 20-30 ಕಿಲೋಮೀಟರ್ ವರೆಗೆ ಸಹ ವಿದೌಟ್ ಲಾಸ್ ನಾವು ಟ್ರಾನ್ಸ್ಮಿಟ್ ಮಾಡಬಹುದು. ನಂತರ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ಏನು ಲೈಟ್ ಸಿಗ್ನಲ್ ಸಿಗ್ತದೆ, ಫೈಬರ್ ಕೇಬಲ್ ನ ಎಂಡ್ ಪಾಯಿಂಟ್ ಅಲ್ಲಿ ಸಿಗುವಂತ ಲೈಟ್ ಸಿಗ್ನಲ್ ಅನ್ನ ಪುನಃ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಟಿವಿಗೆ ಕೊಡುದ ಅಥವಾ ಕಂಪ್ಯೂಟರ್ಗೆ ಕೊಡುದ, ಈ ರೀತಿಯಲ್ಲಿ ಮಾಡಬೇಕು. ಸೊ ಟೋಟಲ್ ಆಗಿ ಹೇಳುದಾದ್ರೆ ಯಾವುದೇ ಒಂದು ಸಿಗ್ನಲ್ ಅನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಮೂಲಕ ಪಾಸ್ ಮಾಡುವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆ ಆಡಿಯೋ ವಿಡಿಯೋ ಸಿಗ್ನಲ್ಸ್ ಇರಬಹುದು, ಇಂಟರ್ನೆಟ್ ಸಿಗ್ನಲ್ಸ್ ಇರಬಹುದು, ಇದೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್. ಅದನ್ನ ಆಪ್ಟಿಕಲ್ ಅಥವಾ ಲೈಟ್ ಸಿಗ್ನಲ್ ಗೆ ಕನ್ವರ್ಟ್ ಮಾಡಿ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡಿ ಎಂಡ್ ಪಾಯಿಂಟ್ ಅಲ್ಲಿ ಸಿಗುವಂತ ಲೈಟ್ ಸಿಗ್ನಲ್ ಅನ್ನ ಅಗೈನ್ ನಾವು ಆಡಿಯೋ ವಿಡಿಯೋ ಸಿಗ್ನಲ್ ಅಥವಾ ಇಂಟರ್ನೆಟ್ ಸಿಗ್ನಲ್ ಹೀಗೆ ಕನ್ವರ್ಟ್ ಮಾಡ್ತೇವೆ. ಇದು ಆಪ್ಟಿಕಲ್ ಫೈಬರ್ ಕೇಬಲ್ ನ ಒಂದು ಬೇಸಿಕ್. ಸೊ ಈ ಫಸ್ಟ್ ಚಾಪ್ಟರ್ ನಲ್ಲಿ ನಾವು ಏನು ಸ್ಟಡಿ ಮಾಡ್ಲಿಕ್ಕಿದೆ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಡಿಫೈನ್ ಆಪ್ಟಿಕಲ್ ಕೇಬಲ್. ಆಪ್ಟಿಕಲ್ ಕೇಬಲ್ ಅಂದ್ರೆ ಏನು, ಇದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ಒಂದು ಗ್ಲಾಸ್ ನಿಂದ ಮಾಡಿದ ಅಥವಾ ಪ್ಲಾಸ್ಟಿಕ್ ನಿಂದ ಮಾಡಿದ ಕೇಬಲ್. ಆಪ್ಟಿಕಲ್ ಫೈಬರ್ ಕೇಬಲ್ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಕಾಪರ್ ನಿಂದ ಮಾಡಿದ ಕೇಬಲ್ ಅಲ್ಲ, ಗ್ಲಾಸ್ ಅಥವಾ ಇದಕ್ಕೆ ಸಿಲಿಕಾ ಅಂತ ಕೂಡ ಹೇಳ್ತಾರೆ. ಗ್ಲಾಸಿಗೆ ಇನ್ನೊಂದು ಹೆಸರು ಸಿಲಿಕಾ. ಅದರಿಂದ ಮಾಡಿರಬಹುದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಪ್ಲಾಸ್ಟಿಕ್ ನಿಂದ ಮಾಡಿದ ಆಪ್ಟಿಕಲ್ ಫೈಬರ್ ಕೇಬಲ್ ಕೂಡ ಯೂಸ್ ಮಾಡ್ತಾರೆ. ಸೊ ಡಿಫೈನ್ ಆಪ್ಟಿಕಲ್ ಕೇಬಲ್. ಆಪ್ಟಿಕಲ್ ಕೇಬಲ್ ಅಂದ್ರೆ ಏನಂತ ಹೇಳಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಆಫ್ ಆನ್ ಆಪ್ಟಿಕಲ್ ಕೇಬಲ್. ಆಪ್ಟಿಕಲ್ ಕೇಬಲ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕಿದೆ. ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಟೋಟಲ್ ಇಂಟರ್ನಲ್ ಡಿಫ್ಲೆಕ್ಷನ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಇಂಟರ್ನಲ್ ಡಿಫ್ಲೆಕ್ಷನ್ ಇದು PUC ಅಲ್ಲಿ ಸೈನ್ಸ್ ಸ್ಟಡಿ ಮಾಡಿದವರಿಗೆ ಗೊತ್ತಿರಬಹುದು. ಇದರ ಬಗ್ಗೆ ಸಹ ಸ್ಟಡಿ ಮಾಡ್ಲಿಕ್ಕಿದೆ. ಯಾಕೆಂದ್ರೆ ಲೈಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಇಂಟರ್ನಲ್ ಡಿಫ್ಲೆಕ್ಷನ್ ಗೆ ಒಳಪಡ್ತದೆ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆನ್ ಆಪ್ಟಿಕಲ್ ಕೇಬಲ್. ಆಪ್ಟಿಕಲ್ ಫೈಬರ್ ಕೇಬಲ್ ಯಾವ ತರದಲ್ಲಿ ವರ್ಕ್ ಮಾಡ್ತದೆ ಅದನ್ನು ಸ್ಟಡಿ ಮಾಡ್ಲಿಕ್ಕಿದೆ. ಸ್ಟೇಟ್ ದ ಟೈಪ್ಸ್ ಆಫ್ ಫೈಬರ್. ಫೈಬರ್ ಕೇಬಲ್ ನಲ್ಲಿ ಎಷ್ಟು ಟೈಪ್ಸ್ ಇದೆ, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅದನ್ನು ಕೂಡ ಸ್ಟಡಿ ಮಾಡ್ಲಿಕ್ಕಿದೆ. ಡಿಫರೆನ್ಶಿಯೇಟ್ ದ ಸಿಗ್ನಲ್ ಮೋಡ್ ಅಂಡ್ ಮಲ್ಟಿ ಮೋಡ್ ಆಪ್ಟಿಕಲ್ ಕೇಬಲ್. ಸಾರಿ, ಡಿಫರೆನ್ಶಿಯೇಟ್ ದ ಸಿಂಗಲ್ ಮೋಡ್ ಅಂಡ್ ಮಲ್ಟಿ ಮೋಡ್ ಆಪ್ಟಿಕಲ್ ಕೇಬಲ್. ಮೇನ್ ಆಗಿ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಸಿಂಗಲ್ ಮೋಡ್ ಮತ್ತು ಮಲ್ಟಿ ಮೋಡ್ ಅಂತ ಎರಡು ಟೈಪ್ ಬರ್ತದೆ. ಸಿಂಗಲ್ ಮೋಡ್ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬರುವಂತ ಇಂಟರ್ನೆಟ್ ಸಿಗ್ನಲ್, ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಸಿಗ್ನಲ್ ಅಥವಾ ಕೇಬಲ್ ಟಿವಿ ಸಿಗ್ನಲ್, ಇವುಗಳು ಸಿಂಗಲ್ ಮೋಡ್ ನಲ್ಲಿ ಫೈಬರ್ ಕೇಬಲ್ ನಲ್ಲಿ ಬರ್ತದೆ. ಮಲ್ಟಿ ಮೋಡ್ ಆಪ್ಟಿಕಲ್ ಕೇಬಲ್ ಅನ್ನು ಕಂಪ್ಯೂಟರ್ ರೂಮ್ ನ ಒಳಗೆ ಲ್ಯಾನ್ ಕನೆಕ್ಷನ್
ಮಾಡ್ಲಿಕ್ಕೆಲ್ಲ ಇದ್ರೆ ಅಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡೋದಾದ್ರೆ ಮಲ್ಟಿ ಮೋಡ್ ಆಪ್ಟಿಕಲ್ ಕೇಬಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಈಸ್ ಆನ್ ಆಪ್ಟಿಕಲ್ ಫೈಬರ್? Typically, fiber optics are long, thin strands of glass, SiO2 ಅಂದ್ರೆ ಸಿಲಿಕಾ ಅಂತ ಹೇಳ್ತೇವೆ, about the diameter of human hair. Some can be made out of plastic. ಈಗಾಗಲೇ ನಾನು ಹೇಳಿದಾಗೆ ಆಪ್ಟಿಕಲ್ ಫೈಬರ್ ಕೇಬಲ್ ಅಂದ್ರೆ ಏನು? ಇದು ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ನಿಂದ ಮಾಡಿದ ವೆರಿ ಥಿನ್ ಸ್ಟ್ರಾಂಡ್ಸ್ ಅಂದ್ರೆ ಫೈಬರ್ ಎಳೆಗಳು ಅಂತ ಹೇಳಿದೆ. ಗ್ಲಾಸ್ ಅಥವಾ ಸಿಲಿಕಾದಿಂದ ಮಾಡಿದ ವೆರಿ ಥಿನ್ ಎಳೆಗಳು. ಡಯಾಮೀಟರ್ ಎಷ್ಟಿರ್ತದೆ ಈ ಫೈಬರ್ ಕೇಬಲ್? ಇದು ಆಫ್ ಹ್ಯೂಮನ್ ಹೇರ್, ಮನುಷ್ಯನ ಒಂದು ತಲೆ ಕೂದಲಿನಷ್ಟು ಡಯಾಮೀಟರ್ ಇರ್ತದೆ. ತುಂಬಾ ಡಿಫಿಕಲ್ಟ್ ಅದನ್ನ ನೋಡುವಂಥದ್ದು. ಸಮ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ಪ್ಲಾಸ್ಟಿಕ್. ಈ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಗ್ಲಾಸ್ ಅಥವಾ ಸಿಲಿಕಾದಿಂದಲೇ ಮಾಡ್ಬೇಕಂತೇಳಿ ಇಲ್ಲ. ಲೋ ಕಾಸ್ಟ್ ಆಪ್ಟಿಕಲ್ ಫೈಬರ್ ಕೇಬಲ್ ಆದ್ರೆ ಕೆಲವೊಂದು ಅಪ್ಲಿಕೇಶನ್ ಗೆ ಪ್ಲಾಸ್ಟಿಕ್ ನಿಂದ ಕೂಡ ಮಾಡಿರ್ತಾರೆ, ಪ್ಲಾಸ್ಟಿಕ್ ನ ಎಲೆಗಳು. ಸೊ ನೀವು ಎಲ್ಲಿಯಾದ್ರೂ ಫೆಸ್ಟಿವಲ್ ಗೆ ಹೋದ್ರೆ ಅಥವಾ ಟೂರಿಸ್ಟ್ ಪ್ಲೇಸ್ ಗೆ ಹೋದ್ರೆ ಅಲ್ಲಿ ಒಂದು ಟಾಯ್ ನೋಡಿರ್ಬೋದು. ಅದರಲ್ಲಿ ಬಾಟಮ್ ನಲ್ಲಿ ಲೈಟ್ ಅನ್ನ ಪಾಸ್ ಮಾಡ್ತಾರೆ, ಎಲ್ಲ ಪ್ಲಾಸ್ಟಿಕ್ ಫೈಬರ್ಸ್ ಇರ್ತದೆ, ಅದರ ತುದಿಗಳಲ್ಲಿ ಲೈಟ್ ಬರುವಂತದ್ದು. ಸೊ ಅದು ಪ್ಲಾಸ್ಟಿಕ್ ನಿಂದ ಮಾಡಿದ ಫೈಬರ್. ಲಾಂಗ್ ಡಿಸ್ಟೆನ್ಸ್ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ಸ್ ಆಲ್ವೇಸ್ ಯೂಸ್ ಗ್ಲಾಸ್ ಬಿಕಾಸ್ ಆಫ್ ಇಟ್ಸ್ ಲೋವರ್ ಆಪ್ಟಿಕಲ್ ಅಬ್ಸಾರ್ಪ್ಷನ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ಟು ಮೇಂಟೈನ್ ದ ಸಿಗ್ನಲ್ ಸ್ಟ್ರೆಂತ್. ಅಂದ್ರೆ ನಿಮ್ಗೀಗ ಗೊತ್ತಾಗಿದೆ, ಗ್ಲಾಸ್ ನಿಂದ ಮಾಡಿದ ಫೈಬರ್ ಕೇಬಲ್ ಇದೆ, ಪ್ಲಾಸ್ಟಿಕ್ ನಿಂದ ಮಾಡಿದ ಫೈಬರ್ ಕೇಬಲ್ ಇದೆ. ಆದ್ರೆ ಹೆಚ್ಚಾಗಿ ಯೂಸ್ ಮಾಡುದು ನಾವು ಯಾವುದು? ಗ್ಲಾಸ್ ಅಥವಾ ಸಿಲಿಕಾದಿಂದ ಮಾಡಿದ ಆಪ್ಟಿಕಲ್ ಫೈಬರ್ ಕೇಬಲ್. ನಾನು ಆಗ್ಲೇ ಹೇಳಿದೆ, ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಸಿಗ್ನಲ್ ಗಳನ್ನು ವೆರಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡಬೇಕಾದಾಗ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಯೂಸ್ ಮಾಡ್ತಾರೆ. ಲಾಂಗ್ ಡಿಸ್ಟೆನ್ಸ್ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಆಲ್ವೇಸ್ ಯೂಸ್ ಗ್ಲಾಸ್ ಬಿಕಾಸ್ ಇಟ್ಸ್ ಲೋವರ್ ಲಾಸ್. ಅಂದ್ರೆ ಗ್ಲಾಸ್ ನಿಂದ ಅಥವಾ ಸಿಲಿಕಾನ್ ನಿಂದ ಮಾಡಲ್ಪಟ್ಟ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಸಿಗ್ನಲ್ ಲಾಸ್ ಕಡಿಮೆ ಇರ್ತದೆ. ಎಷ್ಟು ಲಾಂಗ್ ಡಿಸ್ಟೆನ್ಸ್ ನಾವು ಸಿಗ್ನಲ್ ಅನ್ನು ಟ್ರಾನ್ಸ್ಮಿಟ್ ಮಾಡಿದ್ರು ಕೂಡ ಸಿಗ್ನಲ್ ಲಾಸ್ ಕಡಿಮೆ ಇರ್ತದೆ. ಆದ್ರಿಂದ ನಾವು ಗ್ಲಾಸ್ ನಿಂದ ಮಾಡಿದ ಆಪ್ಟಿಕಲ್ ಫೈಬರ್ ಕೇಬಲ್ ಹೆಚ್ಚಾಗಿ ಯೂಸ್ ಮಾಡ್ತೇವೆ. ವೆನ್ ಅರೇಂಜ್ಡ್ ಇನ್ ಬಂಡಲ್ಸ್ ದೇ ಆರ್ ಕಾಲ್ಡ್ ಆಪ್ಟಿಕಲ್ ಕೇಬಲ್ಸ್. ಅಂದ್ರೆ ನಾವು ಪ್ರಾಕ್ಟಿಕಲ್ ಅಲ್ಲಿ ನೋಡ್ಬೋದು. ನಿಮ್ಗೆ ನಾನು ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಓಪನ್ ಮಾಡಿ ತೋರಿಸ್ತೇನೆ. ಅದರಲ್ಲಿ ಒಂದೇ ಫೈಬರ್ ಇರುವುದಲ್ಲ, 4 ಫೈಬರ್, 8 ಫೈಬರ್, 6 ಫೈಬರ್, 10 ಫೈಬರ್, ಹೀಗೆ 12 ಫೈಬರ್. 12 ಫೈಬರ್ ಅಂತ ಹೇಳಿದ್ರೆ 12 ಎಳೆಗಳು ಆಪ್ಟಿಕಲ್ ಲೀಡ್ ಅಂತ ಹೇಳ್ತೇವೆ ನಾವು. 12 ಲೀಡ್ಗಳು ಒಂದು ಕೇಬಲ್ ನಲ್ಲಿ ಬಂಡಲ್ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಒಂದು ಆಪ್ಟಿಕಲ್ ಫೈಬರ್ ಕೇಬಲ್. ಆಪ್ಟಿಕಲ್ ಫೈಬರ್ ಕೇಬಲ್ ನೀವು ನೋಡಿರ್ಬೋದು, ರೋಡ್ ಸೈಡ್ ಗಳಲ್ಲಿ ಎಲೆಕ್ಟ್ರಿಕ್ ಪೋಲಿಗೆ ಒಂದರಿಂದ ಒಂದಕ್ಕೆ ಕಟ್ಟಿರ್ತಾರೆ ಮತ್ತು ಅದನ್ನ ಕೆಲವೊಂದು ಎಲೆಕ್ಟ್ರಿಕ್ ಪೋಲ್ ನ ಹತ್ತಿರದಲ್ಲಿ ತುಂಬಾ ರೌಂಡ್ ಮಾಡಿ ಬಂಡಲ್ ಅಲ್ಲಿ ಇಟ್ಟಿರ್ತಾರೆ, ಬ್ಲಾಕ್ ಕಲರ್ ಇರ್ತದೆ. ಅಥವಾ ರೋಡ್ ಸೈಡ್ ನಲ್ಲಿ ಡಿಗ್ ಮಾಡಿ ಕೆಲವು ಟೆಲಿಕಾಂ ಕಂಪನಿಗಳು ವೈರ್ ಹಾಕುವುದನ್ನ ನೀವು ನೋಡಿರ್ಬೋದು, ಆರೆಂಜ್ ಕಲರ್, ರೆಡ್ ಕಲರ್, ಬ್ಲಾಕ್ ಕಲರ್ ಎಲ್ಲ. ಸೊ ನಿಜವಾಗಿ ಅದು ಕಾಪರ್ ಕೇಬಲ್ ಅಲ್ಲ, ಬದಲಿಗೆ ಏನಾಗಿರುತ್ತೆ? ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಇದನ್ನು ನಿಮ್ಗೆ ಪ್ರಾಕ್ಟಿಕಲ್ ಮಾಡುವಾಗ ನಾನು ಆಪ್ಟಿಕಲ್ ಫೈಬರ್ ಕೇಬಲ್ ರಿಮೂವ್ ಮಾಡಿ ತೋರಿಸ್ತೇನೆ. ಸೊ ಈ ಒಂದು ಕೇಬಲ್ ಅನ್ನ ನಾವು ತಕೊಂಡ್ರೆ ಆಗ್ಲೇ ಹೇಳಿದಾಗೆ ಅದರಲ್ಲಿ 2 ಎಳೆಗಳು ಅಥವಾ 2 ಫೈಬರ್ ಇರಬಹುದು, 4 ಇರಬಹುದು, 6 ಫೈಬರ್ಸ್ ಇರಬಹುದು, 8 ಫೈಬರ್ಸ್, 12 ಫೈಬರ್ಸ್ ಇರಬಹುದು. ಒಂದು ಕೇಬಲ್ ನಲ್ಲಿ 12, 8, 6 ಹೀಗೆ ಲೀಡ್ ಗಳನ್ನ, ಆಪ್ಟಿಕಲ್ ಫೈಬರ್ ಲೀಡ್ ಗಳನ್ನ
ಬಂಡಲ್ ಮಾಡಿರ್ತಾರೆ. ಅಂತ ಬಂಡಲ್ಗೆ ನಾವೇನಂತ ಕರಿತೇವೆ ಆಪ್ಟಿಕಲ್ ಕೇಬಲ್ಸ್, ವಿಚ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಲೈಟ್ ಸಿಗ್ನಲ್ಸ್ ಕಂಟೈನಿಂಗ್ ಇನ್ಫಾರ್ಮೇಶನ್ ಓವರ್ ಲಾಂಗ್ ಡಿಸ್ಟೆನ್ಸ್. ನಾನು ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಈ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಗಳು ಲಾಂಗ್ ಡಿಸ್ಟೆನ್ಸ್ ಗೆ ಏನ್ ಮಾಡ್ತದೆ, ಲೈಟ್ ಸಿಗ್ನಲ್ ಅನ್ನು ಟ್ರಾನ್ಸ್ಮಿಟ್ ಮಾಡ್ತದೆ. ಅದರ ಮೊದಲು ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ಲೈಟ್ ಸಿಗ್ನಲ್ ಗೆ ಕನ್ವರ್ಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ನೀವು ಡಯಾಗ್ರಾಮ್ ನೋಡಬಹುದು, ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ಓಪನ್ ಮಾಡಿದ್ರೆ ಅದು ಯಾವ ರೀತಿಯಲ್ಲಿ ಕಾಣ್ತದೆ. ಸೊ ಇಲ್ಲಿ ನೋಡಿ 6 ಸೆಕ್ಷನ್ ಇದೆ, ಅದಕ್ಕೆ ನೇಮ್ಸ್ ಸಹ ಕೊಟ್ಟಿದ್ದಾರೆ. ಸೊ ನಾವು ಓಪನ್ ಮಾಡ್ತಾ ಹೋದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಸ್ಪೆಷಲ್ ಸ್ಟ್ರಿಪ್ಪರ್ ಬರ್ತದೆ. ನಮ್ಮ ಆರ್ಡಿನರಿ ಎಲೆಕ್ಟ್ರಾನಿಕ್ ನಲ್ಲಿ ಯೂಸ್ ಮಾಡುವಂತ ವೈರ್ ಸ್ಟ್ರಿಪ್ಪರ್ ಆಗುದಿಲ್ಲ. ಈ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಸ್ಟ್ರಿಪ್ ಮಾಡ್ಲಿಕ್ಕೆ ಅಂದ್ರೆ ಓಪನ್ ಮಾಡ್ಲಿಕ್ಕೆ ನಮ್ಗೆ ಸ್ಪೆಷಲ್ ಸ್ಟ್ರಿಪ್ಪರ್ ಇದೆ. ಅದರ ಸಹಾಯದಿಂದ ನಾವು ಇದನ್ನ ಓಪನ್ ಮಾಡಬಹುದು ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು. ಸೊ ಓಪನ್ ಮಾಡ್ತಾ ಹೋದಾಗೆ ಅಲ್ಲಿ ನೋಡಿ 6 ಸೆಕ್ಷನ್ ಕಾಣ್ತದೆ. ಔಟ್ಸೈಡ್ ಬ್ಲಾಕ್ ಕಲರ್ ಇದು, ನೀವು ಆಗ್ಲೇ ಹೇಳಿದೆ ನಾನು ಬ್ಲಾಕ್ ಕಲರ್ ಆಗ್ಬೇಕಂತ ಹೇಳಿಲ್ಲ, ಗ್ರೀನ್, ರೆಡ್, ಆರೆಂಜ್ ಯಾವುದು ಕೂಡ ಇರ್ತದೆ. ಸೊ ಬ್ಲಾಕ್ ಕಲರ್ ಔಟರ್ ಜಾಕೆಟ್ ಇದು ಇರ್ತದೆ. ಇದು ಯಾಕೆಂತ ಹೇಳಿದ್ರೆ ಕೇಬಲ್ ಅನ್ನು ಅಟ್ಮಾಸ್ಫಿಯರಿಕ್ ಚೇಂಜ್ ಅಂದ್ರೆ ಮಳೆ, ಬಿಸಿಲು ಇದರಿಂದೆಲ್ಲ ರಕ್ಷಣೆ ಮಾಡ್ಬೇಕು, ಪ್ರೊಟೆಕ್ಟ್ ಮಾಡಬೇಕು. ಅದರಿಂದ ಔಟರ್ ಜಾಕೆಟ್ ಇದು ಹಾರ್ಡ್ ಆಗಿರ್ತದೆ. ಸೊ ಅದರಿಂದ ಒಳಗಿನ ಏನು ಆಪ್ಟಿಕಲ್ ಫೈಬರ್ ಇದೆ ಅದು ಸೇಫ್ ಆಗಿರ್ತದೆ. ನೋಡಿ ಇದು ಆಪ್ಟಿಕಲ್ ಫೈಬರ್ ಲೀಡ್. ನಂತರ ಹೊರಗಿನ ಜಾಕೆಟ್ ಅನ್ನು, ಔಟರ್ ಜಾಕೆಟ್ ಅನ್ನು ರಿಮೂವ್ ಮಾಡಿದ್ರೆ ಒಳಗೆ ಬರುವಂತದ್ದು ಸ್ಟ್ರೆಂತ್ ಮೆಂಬ್ರೇನ್. ಸ್ಟ್ರೆಂತ್ ಮೆಂಬ್ರೇನ್ ಅಂತ ಹೇಳಿದ್ರೆ, ಸೊ ನಾವು ಕಾಪರ್ ಕೇಬಲ್ ಅನ್ನ, ನಮ್ಮ ಮನೆಗೆ ಟಿವಿ ಸಿಗ್ನಲ್ ಬರ್ತದೆ ಕಾಪರ್ ಕೇಬಲ್, ಅಥವಾ ನೀವು ಫಸ್ಟ್ ಇಯರ್ ಅಲ್ಲಿ ಪ್ರಾಕ್ಟಿಕಲ್ ಮಾಡಿರ್ಬೋದು. ಕೇಬಲ್ ಅನ್ನ ಓಪನ್ ಮಾಡಿದಾಗ ಈ ಕೇಬಲ್ಗೆ ಸ್ಟ್ರೆಂತ್ ಕೊಡ್ಲಿಕ್ಕೆ ಒಂದು ಮೆಂಬ್ರೇನ್ ಬರ್ತದೆ, ಅಂದ್ರೆ ಲೇಯರ್, ಅದನ್ನು ಸ್ಟ್ರೆಂತ್ ಮೆಂಬ್ರೇನ್. ಇದಕ್ಕೇನು ಕೆಲಸ ಇರುವುದಿಲ್ಲ, ಜಸ್ಟ್ ಕೇಬಲ್ಗೆ ಸ್ಟ್ರೆಂತ್ ಕೊಡುವಂಥದ್ದು. ಸೊ ಅದನ್ನು ರಿಮೂವ್ ಮಾಡಿದ್ರೆ ನಮ್ಗೆ ಬಫರ್ ಜಾಕೆಟ್ ಅಂತ ಬರ್ತದೆ. ಸೊ ಈ ಬಫರ್ ಜಾಕೆಟ್ ಸಾಮಾನ್ಯವಾಗಿ ಆರೆಂಜ್ ಕಲರ್ ಅಥವಾ ವೈಟ್ ಕಲರ್ ಇರ್ತದೆ. ಸೊ ಇದು ಅಗೈನ್ ನಮ್ಮ ಆಪ್ಟಿಕಲ್ ಫೈಬರ್ ಲೀಡ್ ಅಂದ್ರೆ ಮೇನ್ ಸಿಗ್ನಲ್ ಹೋಗುದು ನೋಡಿ ಈ ಇಂಟರ್ನಲ್ ಲೀಡ್ ನಲ್ಲಿ. ಇದು ಗ್ಲಾಸ್ ಇಂದ ಮಾಡಿರ್ತಾರೆ. ಸೊ ಇಂಟರ್ನಲ್ ಗ್ಲಾಸ್ ಲೀಡ್ ನಲ್ಲಿ ಲೈಟ್ ಪಾಸ್ ಆಗುವಂತದ್ದು. ಇದು ತುಂಬಾ ಡೆಲಿಕೇಟ್ ಆಗಿರ್ತದೆ, ಅಂದ್ರೆ ಸೂಕ್ಷ್ಮ. ಸ್ವಲ್ಪ ಏನಾದ್ರೂ ತಾಗಿದ್ರೆ ಕಟ್ ಆಗ್ತದೆ. ಅದರಿಂದ ಅದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ನೋಡಿರುವಂತದ್ದು ಬಫರ್ ಜಾಕೆಟ್, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ. ಸೊ ಈ ಬಫರ್ ಜಾಕೆಟ್ ಅನ್ನು ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಒಂದು ಸಿಲಿಕಾನ್ ಕೋಟಿಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕೇಬಲ್ ನಲ್ಲಿ ನಾನಾಗ ಹೇಳಿದೆ ಬಂಡಲ್ ಮಾಡಿರ್ತಾರೆ ಅಂತ, ಒಂದು ಕೇಬಲ್ ನಲ್ಲಿ 4 ಫೈಬರ್ ಇದೆ ಅಂತ ತಿಳಿದುಕೊಳ್ಳಿ, ಅಸ್ಯೂಮ್ ಮಾಡಿ. ಸೊ 4 ಫೈಬರ್ ಬೇರೆ ಬೇರೆ ಕಲರ್ ಅಲ್ಲಿ ಇರ್ತದೆ. ಯಾಕೆಂದ್ರೆ ನಾವು ಒಂದು ಫೈಬರ್ ಕೇಬಲ್ ಅನ್ನು ಇನ್ನೊಂದು ಫೈಬರ್ ಕೇಬಲ್ಗೆ ಜಾಯಿನ್ ಮಾಡುವಾಗ ನಮ್ಗೆ ಕಲರ್ ಕೋಡಿಂಗ್ ಇದ್ರೆ ಜಾಯಿನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಈ ಸಿಲಿಕಾನ್ ಕೋಟಿಂಗ್ ರೆಡ್, ಗ್ರೀನ್, ಬ್ಲೂ, ವೈಟ್, ಪಿಂಕ್, ಬ್ರೌನ್ ಹೀಗೆ ಬೇರೆ ಬೇರೆ ಕಲರ್ ಕೋಟಿಂಗ್ ಮಾಡಿರ್ತಾರೆ. ಇದು ನಮ್ಗೆ ಲೀಡ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಅಷ್ಟು ಮಾತ್ರ ಅದರ ಕೆಲಸ. ನೆಕ್ಸ್ಟ್ ಸಿಲಿಕಾನ್ ಕೋಟಿಂಗ್, ಇದು ತುಂಬಾ ಥಿನ್ ಇರ್ತದೆ. ಇದನ್ನು ಕೂಡ ಹಾಗೆ ನಾವು ಸ್ಪೆಷಲ್ ಸ್ಟ್ರಿಪ್ಪರ್ ನಲ್ಲಿ ರಿಮೂವ್ ಮಾಡಬೇಕು. ಇದನ್ನು ನಿಮ್ಗೆ ಪ್ರಾಕ್ಟಿಕಲ್ ನಾವು ಕ್ಲಾಸ್ ಮಾಡುವಾಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಬರುವಂತದ್ದು ಕ್ಲಾಡಿಂಗ್, ಆಮೇಲೆ ಕೋರ್. ನೋಡಿ ಇಂಟರ್ನಲ್ ಸೆಂಟರ್ ಪಾರ್ಟ್ ಅಲ್ಲಿ ಇರುವಂತದ್ದು ಕ್ಲಾಡಿಂಗ್, ಗ್ಲಾಸ್ ನಿಂದ ಸೆಂಟರ್ ಪಾರ್ಟ್ ಅಲ್ಲಿ ಇರುವಂತದ್ದು ಕೋರ್, ಇದು ಗ್ಲಾಸ್ ಇಂದ ಮಾಡಿರ್ತಾರೆ. ಕ್ಲಾಡಿಂಗ್ ಕೂಡ ಇದು
ಸಿಲಿಕಾದಿಂದ ಮಾಡಿರ್ತಾರೆ, ಅಂದ್ರೆ ಗ್ಲಾಸ್. ಸಿಲಿಕಾ ಅಂತ ಹೇಳಿದ್ರೆ ಗ್ಲಾಸ್. ಕೋರ್ ಅನ್ನು ಕೂಡ ಸಿಲಿಕಾ ಅಥವಾ ಗ್ಲಾಸ್ ಇಂದ ಮಾಡಿರ್ತಾರೆ. ಕ್ಲಾಡಿಂಗ್ ಅನ್ನು ಕೂಡ ಗ್ಲಾಸ್ ಇಂದ ಮಾಡಿರ್ತಾರೆ, ಸಿಲಿಕಾದಿಂದ ಅಥವಾ ಗ್ಲಾಸ್ ಇಂದ. ಇಲ್ಲಿ ಒಂದು ತಿಳ್ಕೊಳ್ಳಿ, ಕ್ಲಾಡಿಂಗ್ ಮತ್ತು ಕೋರ್ ಅನ್ನು ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಟುಗೆದರ್ ಇರುವಂತದ್ದು. ಸೊ ಸಪರೇಟ್ ಮಾಡಿದ್ರೆ ಈ ಸೆಂಟರ್ ಲೀಡ್ ಏನಿದೆ ಗ್ಲಾಸ್ ಇಂದ ಮಾಡಿದ್ದು ಅದು ಬ್ರೇಕ್ ಆಗ್ತದೆ. ಸೊ ಮೇನ್ ಲೈಟ್ ಇದರಲ್ಲಿ ಪಾಸ್ ಆಗುದು, ಅದು ಈ ಲೀಡ್ ಇಂದ ಹೊರಗೆ ಬರದ ಹಾಗೆ ಕ್ಲಾಡಿಂಗ್ ಹೆಲ್ಪ್ ಮಾಡ್ತದೆ. ನಿಮ್ಗೆ ಗೊತ್ತಿದೆ, ಲೈಟ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಫೋಕಸ್ ಮಾಡಿದ್ರೆ ಲೈಟ್ ಸ್ಪ್ರೆಡ್ ಆಗಿ ಹೋಗ್ತದೆ. ಸೊ ಇಲ್ಲಿ ಕೂಡ ನಾವು ಕ್ಲಾಡಿಂಗ್ ಇಲ್ಲದೆ ಕೋರ್ ನಲ್ಲಿ ಲೈಟ್ ಪಾಸ್ ಮಾಡಿದ್ರೆ ಆ ಗ್ಲಾಸ್ ನಿಂದ ಲೈಟ್ ಹೊರಗೆ ಸ್ಪ್ರೆಡ್ ಆಗ್ತದೆ. ಲೈಟ್ ಹೊರಗೆ ಲೀಕೇಜ್ ಆದ್ರೆ ನಮ್ಮ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಗ್ಲಾಸ್ ಅಲ್ಲಿ ಸೆಂಟರ್ ಲೀಡ್ ಅಲ್ಲಿ ಲೈಟ್ ಸಿಗ್ನಲ್ ಅನ್ನು ಟ್ರಾನ್ಸ್ಮಿಟ್ ಮಾಡಿದ್ದೇವೆ, ಅದು ಕೋರ್ ನಿಂದ ಹೊರಗೆ ಲೀಕೇಜ್ ಆಗಬಾರ್ದು. ಆ ಲೀಕೇಜ್ ಆಗದ ಹಾಗೆ ಅದರ ಸುತ್ತ ಇರುವ ಕ್ಲಾಡಿಂಗ್ ನೋಡ್ಕೊಳ್ತದೆ. ಆದ್ರಿಂದ ಕ್ಲಾಡಿಂಗ್ ಮತ್ತು ಕೋರ್ ಇದು ಸಿಂಗಲ್ ಯೂನಿಟ್, ಇದನ್ನು ಸಪರೇಟ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ರಿಮೈನಿಂಗ್ ಪಾರ್ಟ್ ಅನ್ನು ನೆಕ್ಸ್ಟ್ ಥಿಯರಿ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ.